ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಇಂದಿನ ದಿನ ನಿಮ್ಮ ಬದುಕಿನಲ್ಲಿ ಎಂದೂ ಊಹಿಸದ ಇತಿಹಾಸದಲ್ಲೇ ದಾಖಲಾಗದಂತಹ ಮಹತ್ತರದ ತಿರುವು ಸಿಗಲಿರುವ ಪವಿತ್ರ ಕಾಲಘಟ್ಟ. ನಿಮ್ಮ ಇಡೀ ಜೀವನದ ಚಿತ್ರಣವನ್ನೇ ಬದಲಾಯಿಸಬಲ್ಲ ಅತ್ಯಂತ ರಹಸ್ಯವಾದ ಅತಿ ಮಹತ್ವದ ಜೀವರಕ್ಷಕ ಎಂದು ಕರೆಯೊಂದು ನಿಮಗೆ ಈ ಮೊಬೈಲ್ಗೆ ಅಪ್ಪಳಿಸಲಿದೆ. ಈ ಕರೆಯ ಹಿಂದೆ ಬ್ರಹ್ಮಾಂಡದ ದಿವ್ಯ ಶಕ್ತಿಗಳ ಮಹಾನ್ ಸಂಚು ಅಡಗಿದೆ. ಈ ಅದ್ಭುತವಾದ ಸುಳಿವು ನಿಮ್ಮ ಆಪ್ತರಿಗಾಗಲಿ, ಸ್ನೇಹಿತರಿಗಾಗಲಿ ಮತ್ತು ಈ ಶತ್ರುಗಳಿಗೆ ಆಗಲಿ ಯಾವುದೇ ಕಾರಣಕ್ಕೂ ಸಿಗದಂತೆ ನೀವು ಎಚ್ಚರ ವಹಿಸಬೇಕು. ಏಕೆಂದರೆ ಇದು ಬ್ರಹ್ಮಾಂಡ ನಿಮಗಾಗಿ ಮಾತ್ರವೇ ಸಿದ್ಧಪಡಿಸಿರುವ ವಿಶೇಷ ಒಂದು ಆಶೀರ್ವಾದ. ನೀವು ಕಳೆದ ಹಲವು ವರ್ಷಗಳಿಂದ ಯಾವ ಒಂದು ಸುವರ್ಣ ಅವಕಾಶಕ್ಕಾಗಿ ಹಗಲಿರುಳು ಪ್ರಾರ್ಥಿಸಿದ್ರೋ, ಯಾವ ಯಶಸ್ಸಿನ ತುತ್ತ ತುದಿಯನ್ನು ತಲುಪಲು ಬೆವರು ಸುರಿಸಿದ್ರೋ ಆ ಸಮಯ ಈಗ ಕೂಡಿ ಬಂದಿದೆ. ವಿಷಯವೆಂದರೆ ನೀವು ಸಂಪೂರ್ಣವಾಗಿ ಭರವಸೆಯನ್ನು ಕಳೆದುಕೊಂಡು ಇನ್ನೂ ನನ್ನ ಜೀವನದಲ್ಲಿ ಏನೂ ಸಾಧ್ಯವಿಲ್ಲ ಎಂದು ಮೌನಕ್ಕೆ ಶರಣಾದ ಹೊತ್ತಿನಲ್ಲೇ ಈ ಪವಾಡ ಸಂಭವಿಸುತ್ತಿದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ಇಂದಿನ ನಕ್ಷತ್ರದ ಒಂದು ಬಲ, ಸೂರ್ಯನ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಅತ್ಯಂತ ಸಕಾರಾತ್ಮಕವಾಗಿ ಕೆಲಸ ಮಾಡುತ್ತಿದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಪ್ರಕೃತಿ ಮತ್ತು ಬ್ರಹ್ಮಾಂಡ ನಿಮಗೆ ನಿರಂತರವಾಗಿ ಕೆಲವು ದಿವ್ಯ ಸಂಕೇತಗಳನ್ನು ನೀಡುತ್ತಿವೆ. ನಿಮ್ಮನ್ನು ನೋಡಿ ಕಾರಣವಿಲ್ಲದೆ ಮುಗುಳ್ನಗುವ ಅಪರಿಚಿತ ಮುಖಗಳು, ನಿಮ್ಮ ನೆರಳಿನಂತೆ ಇದ್ದು ಈಗ ದೂರ ಸರಿಯುವ ಈ ನಕಲಿ ವ್ಯಕ್ತಿಗಳು, ಇವೆಲ್ಲವೂ ನಿಮ್ಮ ಹಳೆಯ ಕರ್ಮದ ಬಂಧನಗಳು ಕಳಚಿ ಹೋಗುತ್ತಿರುವುದರ ಈ ದ್ಯೋತಕವಾಗಿದೆ. ಬ್ರಹ್ಮಾಂಡವು ನಿಮಗಾಗಿ ಸಮೃದ್ಧಿ ಮತ್ತು ಯಶಸ್ಸಿನ ಹೊಸ ಹೆದ್ದಾರಿಯನ್ನು ನಿರ್ಮಿಸಿದೆ. ನಿಮ್ಮ ಕುಟುಂಬದಲ್ಲಿ ಇದುವರೆಗೆ ಇದ್ದ ಕಷ್ಟದ ಕಾರ್ಮೋಡಗಳು ಕರಗಿ ಇಡೀ ಕುಟುಂಬವೇ ಆಶ್ಚರ್ಯಚಕಿತರಾಗುವಂತಹ ಭಾರೀ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳು ಇಂದಿನಿಂದಲೇ ಪ್ರಾರಂಭವಾಗಲಿವೆ. ನಿಮ್ಮ ಜೀವನದ ಕಷ್ಟದ ಅಧ್ಯಾಯ ಮುಗಿದು ಸುಖದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲು ಬ್ರಹ್ಮಾಂಡದ ರಹಸ್ಯ ಯೋಜನೆ ಸಿದ್ಧವಾಗಿದೆ. ಈ ಯೋಜನೆಯ ತೀವ್ರತೆ ಮತ್ತು ಶಕ್ತಿ ಎಷ್ಟು ಅಪಾರವೆಂದರೆ ಇದನ್ನು ನೀವು ರಹಸ್ಯವಾಗಿಟ್ಟಷ್ಟು ಇದರ ಫಲ ದುಪ್ಪಟ್ಟವಾಗುತ್ತಾ ಹೋಗುತ್ತೆ. ನಿಮ್ಮ ಮನದಾಳದ ನಂಬಿಕೆಯನ್ನು ಜಾಗೃತಗೊಳಿಸಿ. ಈ ಧನಾತ್ಮಕ ತರಂಗಗಳು ನಿಮ್ಮ ಅದೃಷ್ಟವನ್ನು ಕತ್ತಲೆಯಿಂದ ಬೆಳಕಿನತ್ತ ಎಳೆದು ತರಲಿವೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಾದ ಅಪಮಾನಗಳು, ಸೋಲುಗಳು ಮತ್ತು ಆರ್ಥಿಕ ಸಂಕಷ್ಟಗಳು ಕೇವಲ ಕಾಕತಾಳೀಯವಲ್ಲ. ಅವು ನಿಮ್ಮ ಭವಿಷ್ಯದ ಈ ಒಂದು ಮಹಾನ್ ಯಶಸ್ಸಿಗೆ ನಿಮ್ಮನ್ನು ಸಿದ್ಧಗೊಳಿಸಲು ಪ್ರಕೃತಿ ನಡೆಸಿದ ಒಂದು ಕಠಿಣ ಪರೀಕ್ಷೆಯಾಗಿತ್ತು. ಯಾರ್ಯಾರು ನಿಮ್ಮನ್ನು ಕಡೆಗಣಿಸಿದ್ರೋ, ಯಾರು ನಿಮ್ಮ ಪ್ರಾಮಾಣಿಕತೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ರೋ ಅವರೆಲ್ಲರೂ ಈಗ ತಮ್ಮ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡುವ ಕಾಲ ಹತ್ತಿರ ಬಂದಿದೆ. ನ್ಯಾಯದ ದೇವತೆ ನಿಮ್ಮ ಶ್ರಮವನ್ನು ಗುರುತಿಸಿ ನಿಮ್ಮ ಬೆನ್ನ ಹಿಂದೆ ನಿಂತು ಈಗ ನಿಮ್ಮ ವಿಜಯದ ಯಾತ್ರೆ ಆರಂಭ ಎಂದು ಘೋಷಿಸುತ್ತಿದ್ದಾಳೆ. ವಿಶೇಷವಾಗಿ ಇಂದು ಮಧ್ಯರಾತ್ರಿಯ ನಡುಜಾವದಲ್ಲಿ ಒಂದು ಅನಿರೀಕ್ಷಿತ ಸಂದೇಶ ಅಥವಾ ದೂರವಾಣಿ ಕರೆ ನಿಮ್ಮನ್ನು ತಲುಪಲಿದೆ. ಇದು ಸಾಮಾನ್ಯ ಕರೆಯಲ್ಲ. ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರುವ ಈ ಒಂದು VIP ಆಗಿರಬಹುದು. ಈ VIP ವ್ಯಕ್ತಿಯ ಮೂಲಕ ಬ್ರಹ್ಮಾಂಡವೇ ನಿಮ್ಮ ಬಾಗಿಲಿಗೆ ಕಳುಹಿಸುತ್ತಿರುವ ದಿವ್ಯ ಅವಕಾಶ ಅಂತಲೇ ಅನ್ನಬಹುದು. ಈ ಒಂದು ಕರೆ ನಿಮ್ಮ ಇಡೀ ಬದುಕನ್ನು 2 ಸ್ಪಷ್ಟ ಭಾಗಗಳಾಗಿ ವಿಭಜಿಸಲಿದೆ. ಅಂದರೆ ಮೊದಲನೆಯದು, ನೀವು ಇದುವರೆಗೆ ಅನುಭವಿಸಿದ ಕಣ್ಣೀರು ಮತ್ತು ಈ ನೋವಿನ ಹಳೆಯ ಬದುಕು. ಎರಡನೆಯದು, ಇಂದಿನಿಂದ ಆರಂಭವಾಗಲಿರುವ ಅದ್ಭುತ ಸುಖ, ಶಾಂತಿ ಮತ್ತು ಅಖಂಡ ಐಶ್ವರ್ಯದ ಹೊಸ ಬದುಕು. ನಿಮ್ಮ ಹಳೆಯ ವ್ಯವಹಾರಗಳಲ್ಲಿ ಆಗಿದ್ದ ಭಾರೀ ನಷ್ಟಗಳು ಅಥವಾ ಕೈತಪ್ಪಿ ಹೋಗಿದ್ದ ಕೋರ್ಟ್ ಕಚೇರಿಯ ಜಮೀನಿನ ವಿವಾದಗಳು ಇಂದು ಧನಾತ್ಮಕ ತಿರುವು ಪಡೆದುಕೊಳ್ಳಲಿವೆ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಹೆಣೆದಿದ್ದ ಕುತಂತ್ರದ ಜಾಲಗಳು ತಾವಾಗಿಯೇ ಛಿದ್ರವಾಗಲಿವೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಳ್ಳಿ ಮತ್ತು
ನಿಮ್ಮ ಮೇಲಿರುವ ದಿವ್ಯ ಶಕ್ತಿಯನ್ನು ನಂಬಿ. ನಿಮ್ಮ ಒಳಮನಸ್ಸು ಈಗ ಅತಿಯಾಗಿ ಸ್ಪಂದಿಸುತ್ತಿದ್ದರೆ, ನಿಮ್ಮ ದೇಹದ ರೋಮಗಳು ಎದ್ದು ನಿಲ್ಲುವಂತಹ ಅನುಭವವಾಗುತ್ತಿದ್ದರೆ, ಅದು ನಿಮ್ಮ ಆತ್ಮವು ಬ್ರಹ್ಮಾಂಡದ ಲಹರಿಯೊಂದಿಗೆ ಕನೆಕ್ಟ್ ಆಗಿರುವುದರ ಸ್ಪಷ್ಟ ಸಂಕೇತ. ನಿಮ್ಮ ಭವಿಷ್ಯದ ರೇಖೆಗಳನ್ನು ವಿಧಾತನು ಮತ್ತೆ ಹೊಸದಾಗಿ ಬರೆಯುತ್ತಿದ್ದಾನೆ ಮತ್ತು ಈ ಬಾರಿ ನಿಮ್ಮ ಹೆಸರನ್ನು ಅತ್ಯುನ್ನತ ಸ್ಥಾನದಲ್ಲಿ ಕೆತ್ತಲಾಗಿದೆ. ಈ ರಹಸ್ಯವನ್ನು ಬೇರೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೆ ಘಟಿಸಲಿ. ಅದರ ಸದ್ದು ಜಗತ್ತಿಗೆ ತಾನಾಗಿಯೇ ಕೇಳಿಸುತ್ತೆ. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಕಠಿಣ ಕರ್ಮಗಳ ಅವಧಿಯನ್ನು ಮುಗಿಸಿದಾಗ ಪ್ರಕೃತಿಯೇ ಅವನಿಗೆ ಈ ರಕ್ಷಣಾ ಕವಚವನ್ನು ನೀಡಲು ಮುಂದಾಗುತ್ತೆ. ಪ್ರಸ್ತುತ ಗ್ರಹಗಳ ಸಂಚಾರವು ಸಿಂಹ ರಾಶಿಯವರ ಜಾತಕದಲ್ಲಿ 10ನೇ ಮತ್ತು 11ನೇ ಮನೆಯಲ್ಲಿ ಅತ್ಯಂತ ಬಲವಾದ ಈ ದಿವ್ಯ ಯೋಗಗಳನ್ನು ಸೃಷ್ಟಿಸುತ್ತಿದೆ. ಇದರ ನೇರ ಪರಿಣಾಮವಾಗಿ ಮುಚ್ಚಿ ಹೋಗಿದ್ದ ನಿಮ್ಮ ಅದೃಷ್ಟದ ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳಲಿವೆ. ನಿಮ್ಮ ದೈನಂದಿನ ಜೀವನದಲ್ಲಿ ಇಂದಿನಿಂದ ಕೆಲವು ವಿಚಿತ್ರ ಮತ್ತು ಅತಿಮಾನುಷ ಘಟನೆಗಳು ನಡೆಯಲು ಪ್ರಾರಂಭಿಸುತ್ತೆ. ನಿಮ್ಮ ಮನೆಯಲ್ಲಿರುವ ಹಳೆಯ ದೇವರ ಫೋಟೋಗಳು ಅಥವಾ ಈ ಪೂರ್ವಜರ ಚಿತ್ರಗಳು ಇದ್ದಕ್ಕಿದ್ದಂತೆ ನಿಮ್ಮ ಗಮನವನ್ನು ಸೆಳೆಯಬಹುದು, ಅಥವಾ ದೀರ್ಘಕಾಲದಿಂದ ಬಾರದಿದ್ದ ಅಪರಿಚಿತ ಸಂಖ್ಯೆಗಳಿಂದ ಈ ಒಂದು ಮಿಸ್ ಕಾಲ್ಗಳು ಬಂದು ತಕ್ಷಣವೇ ಕಟ್ಟಾಗಬಹುದು. ಈ ರಾತ್ರಿಯ ಕನಸಿನಲ್ಲಿ ಪದೇ ಪದೇ ಒಂದು ರೀತಿಯ ಆಧ್ಯಾತ್ಮಿಕ ದೃಶ್ಯಗಳು ಗೋಚರಿಸಬಹುದು. ದಯವಿಟ್ಟು ಇವುಗಳನ್ನು ಕೇವಲ ಭ್ರಮೆ ಅಥವಾ ಕಾಕತಾಳೀಯ ಎಂದು ನಿರ್ಲಕ್ಷಿಸಬೇಡಿ. ಇವೆಲ್ಲವೂ ನಿಮ್ಮ ಭಾಗ್ಯೋದಯದ ಕಾಲ ಹತ್ತಿರ ಬಂದಿದೆ ಎಂದು ಬ್ರಹ್ಮಾಂಡದ ದಿವ್ಯ ಶಕ್ತಿಗಳು ನಿಮಗೆ ನೀಡುತ್ತಿರುವ ಸ್ಪಷ್ಟ ಮುನ್ಸೂಚನೆಗಳು ಆಗಿವೆ. ನಿಮ್ಮ ಇಡೀ ವಂಶದ ಕೀರ್ತಿಯನ್ನು ಹೆಚ್ಚಿಸುವಂತಹ ಒಂದು ಭಾರೀ ಭೂಮಿ, ಆಸ್ತಿ ಅಥವಾ ಈ ಹೊಸ ಉದ್ಯೋಗದ ಪ್ರಸ್ತಾವನೆ ನಿಮ್ಮ ಕೈ ಸೇರಲಿದೆ. ಯಾರ ಕೈಯಲ್ಲಿ ನಿಮ್ಮ ಹಣ ಸಿಲುಕಿಕೊಂಡು ನಿಮಗೆ ಮಾನಸಿಕ ಕಿರಿಕಿರಿ ಉಂಟು ಮಾಡುತ್ತೋ ಆ ವ್ಯಕ್ತಿಗಳೇ ಸ್ವತಃ ನಿಮ್ಮ ಮನೆಗೆ ಬಂದು ನಿಮ್ಮ ಹಣವನ್ನು ಹಿಂತಿರುಗಿಸುವ ಕಾಲ ಸನಿಹವಾಗಿದೆ. ನಿಮ್ಮ ಮುಖದಲ್ಲಿ ಇದುವರೆಗೆ ಇದ್ದ ಆತಂಕದ ಒಂದು ಛಾಯೆ ಮಾಯವಾಗಿ ಒಂದು ದಿವ್ಯ ತೇಜಸ್ಸು ಮತ್ತು ಕಾಂತಿ ಮೂಡಲಿದೆ. ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಎಂದುಕೊಂಡಿದ್ದ ಸಮಾಜವು ನಿಮ್ಮ ಈ ಅಭೂತಪೂರ್ವ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ನೋಡಿ ಮೂಗಿನ ಮೇಲೆ ಬೆರಳು ಇಡಲಿದೆ. ಈ ದಿವ್ಯ ಬದಲಾವಣೆಯು ಕೇವಲ ನಿಮ್ಮ ಹಿಂದಿನ ಅದೃಷ್ಟವಲ್ಲ, ಬದಲಿಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಮತ್ತು ನಿಮ್ಮ ಹಿಂದಿನ ಜನ್ಮಗಳ ಪುಣ್ಯದ ಫಲವಾಗಿದೆ. ನಿಮ್ಮ ಯಶಸ್ಸಿನ ತರಂಗಗಳು ಬ್ರಹ್ಮಾಂಡದ ದಿವ್ಯ ಚೇತನವನ್ನು ತಲುಪಲು ಮತ್ತು ನಿಮ್ಮ ಸುತ್ತಲೂ ಒಂದು ದಿವ್ಯ ರಕ್ಷಣಾ ಕವಚ ನಿರ್ಮಾಣವಾಗಲು ಪೂರ್ಣ ಶ್ರದ್ಧೆಯಿಂದ ನೀವು ಆದಷ್ಟು ಓಂ ನಮಃ ಶಿವಾಯ ಎಂಬ ಈ ಮಂತ್ರವನ್ನು ಪಠಿಸಿ. ಬ್ರಹ್ಮಾಂಡವು ನಿಮ್ಮ ಅಚಲವಾದ ನಂಬಿಕೆಯನ್ನು ಪರೀಕ್ಷಿಸುತ್ತಿದೆ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ವಿಜಯದ ಶಿಖರಕ್ಕೆ ಕೊಂಡೊಯ್ಯಲಿದೆ. ಬಾಗಿಲಿಗೆ ಬಂದಿರುವ ಈ ಮಹಾನ್ ಲಕ್ಷ್ಮೀದೇವಿಯ ಕೃಪೆಯನ್ನು ಎರಡೂ ಕೈಗಳಿಂದ ಸ್ವೀಕರಿಸಲು ಸಿದ್ಧರಾಗಿ. ಬ್ರಹ್ಮಾಂಡದ ದಿವ್ಯ ಶಕ್ತಿಗಳಾದ ಆಶೀರ್ವಾದ, ಪವಾಡ ಮತ್ತು ಅಖಂಡ ಧನಲಕ್ಷ್ಮಿ ಯೋಗಗಳು ಒಟ್ಟಿಗೆ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಿರುವ ಈ ಒಂದು ಪವಿತ್ರ ಕ್ಷಣದಲ್ಲಿ ನಿಮ್ಮ ಸ್ವಂತ ಈ ತರ್ಕ ಮತ್ತು ಬುದ್ಧಿಯೇ ನಿಮಗೆ ಧೋಕೆ ನೀಡಲು ಆರಂಭಿಸಬಹುದು. ಈ ಮಾನವ ಸಹಜ ಬುದ್ಧಿಗೆ ಇಂತಹ ದಿವ್ಯ ಪವಾಡಗಳನ್ನು ನಂಬಲು ಸಾಧ್ಯವಾಗದೇ ಇದ್ದಾಗ ಮನಸ್ಸು ಇದನ್ನು ಕೇವಲ ಒಂದು ಭ್ರಮೆ, ಹಗಲುಗನಸು ಅಥವಾ ತಪ್ಪು ಗ್ರಹಿಕೆ ಎಂದು ತಳ್ಳಿಹಾಕಲು ಪ್ರಯತ್ನಿಸುತ್ತೆ. ಆದರೆ ನೆನಪಿಡಿ, ಬ್ರಹ್ಮಾಂಡದ ಪಾಪಗಳು ಎಂದಿಗೂ ತರ್ಕಕ್ಕೆ ಸಿಗುವುದಿಲ್ಲ. ಅವುಗಳನ್ನು ಕೇವಲ ಶುದ್ಧಿ ಆತ್ಮದಿಂದ ಮಾತ್ರ ಅನುಭವಿಸಲು ಸಾಧ್ಯ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದ ನಕಾರಾತ್ಮಕ ಆಲೋಚನೆಗಳು ಮತ್ತು ಅತಿಯಾದ ಆತಂಕಗಳು ಇಂದಿನಿಂದ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇದು ನಿಮ್ಮ ಬದುಕಿನ ಅತ್ಯಂತ ದೊಡ್ಡ ಸಂಕ್ರಮಣದ ಕಾಲ. ನೀವು ಇದುವರೆಗೆ ಅನುಭವಿಸಿದ ನೋವಿನ ಹಳೆಯ ಕವಚಗಳು ಕಳಚಿ ಹಾಕಿ ಈ ಹೊಸ ದಿವ್ಯದ ಗುರುತು, ಈ ಹೊಸ ದಿಕ್ಕು ಮತ್ತು ಅತ್ಯುನ್ನತ ಸಾಮಾಜಿಕ ಮುಖಾಂ ಕಡೆಗೆ ಹೆಜ್ಜೆ ಇಡುತ್ತೀರಿ. ನೀವು ಕತ್ತಲ ಕೋಣೆಯಲ್ಲಿ ಏಕಾಂಗಿಯಾಗಿ ಕಣ್ಣೀರು ಹಾಕುತ್ತಾ ಪ್ರಾರ್ಥಿಸಿದ ಆ ಮುಗ್ಧ ಪ್ರಾರ್ಥನೆಗಳು ಬ್ರಹ್ಮಾಂಡದ ಸರ್ವೋಚ್ಚ ನ್ಯಾಯಾಲಯವನ್ನು ತಲುಪಿದ್ದು ಅದಕ್ಕೆ ಸೂಕ್ತವಾದ ಪ್ರತಿಫಲವನ್ನು ನೀಡಲು ದೇವದೂತರು ಸಿದ್ಧರಾಗಿದ್ದಾರೆ.
ಇಂದಿನಿಂದ ನಿಮ್ಮ ಜೀವನದಲ್ಲಿ ದೂರವಾಗಿದ್ದ ಹಳೆಯ ನೈಜ ಸಂಬಂಧಗಳು ನಿಮ್ಮ ಯಶಸ್ಸನ್ನು ನೋಡಿ ಮತ್ತೆ ನಿಮ್ಮತ್ತ ಬರಲು ಪ್ರಯತ್ನಿಸುತ್ತವೆ. ಆದರೆ ಈ ಬಾರಿ ನಿಮಗೆ ಬ್ರಹ್ಮಾಂಡವು ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬ ದಿವ್ಯ ಜ್ಞಾನವನ್ನು ಕರುಣಿಸುತ್ತೆ. ಯಾರಿಗೆ ನಿಮ್ಮ ನಿಜವಾದ ಬೆಲೆ ಗೊತ್ತಿದೆಯೋ ಅವರನ್ನು ಮಾತ್ರ ನಿಮ್ಮ ಬದುಕಿನಲ್ಲಿ ಉಳಿಸಿಕೊಳ್ಳಿ. ನಿಮ್ಮ ಈ ಒಂದು ಮಹಾನ್ ಯೋಗದ ತರಂಗಗಳು ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳನ್ನು ತಲುಪಲು ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲು ಸಂಪೂರ್ಣ ಶ್ರದ್ಧೆಯಿಂದ ನೀವು ಓಂ ನಮಃ ಶಿವಾಯ ಎಂದು ಆದಷ್ಟು ಹೇಳಿಕೊಳ್ಳಿ. ಈ ಒಂದು ಪವಾಡದ ಧ್ವನಿ ಸದ್ಯದಲ್ಲೇ ನಿಮ್ಮ ಇಡೀ ಸಮಾಜದಲ್ಲಿ ಪ್ರತಿಧ್ವನಿಸಲಿದೆ. ಸಿಂಹ ರಾಶಿಯವರ ಜಾತಕದಲ್ಲಿ ಸೂರ್ಯ ಮತ್ತು ಗುರುಗ್ರಹಗಳ ದಿವ್ಯ ಸಂಯೋಗವು ಈ ತಿಂಗಳು ಅತ್ಯಂತ ಪ್ರಬಲವಾದ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಈ ಯೋಗದ ಸಂಪೂರ್ಣ ಫಲವನ್ನು ಪಡೆಯಲು ಮತ್ತು ನಿಮ್ಮ ಬದುಕಿಗೆ ಬರಲಿರುವ ಆ ರಹಸ್ಯ ಕರೆಯನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಲು ಈ ಒಂದು ದಿವ್ಯ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಕಡ್ಡಾಯವಾಗಿದೆ. ಬ್ರಹ್ಮಾಂಡದ ಶಕ್ತಿಗಳು ನಿಮಗಾಗಿ ಸಿದ್ಧಪಡಿಸಿರುವ ಆರ್ಥಿಕ ಲಾಭಗಳು, ಹೊಸ ಉದ್ಯೋಗದ ಪ್ರಸ್ತಾವನೆಗಳು ಅಥವಾ ಜಮೀನಿನ ವ್ಯವಹಾರಗಳ ಬಗ್ಗೆ ನಿಮ್ಮ ಅತ್ಯಂತ ಆಪ್ತರ ಬಳಿಯೂ ಚರ್ಚಿಸಬೇಡಿ. ನಿಮ್ಮ ಯಶಸ್ಸು ಸಂಪೂರ್ಣವಾಗಿ ನಿಮ್ಮ ಕೈ ಸೇರುವವರೆಗೆ ಅದನ್ನು ಗುಪ್ತವಾಗಿಡುವುದು ನಿಮ್ಮ ಒಂದು ಕರ್ತವ್ಯ. ನಿಮ್ಮ ಮೊಬೈಲ್ಗೆ ಬರುವ ಅಪರಿಚಿತ ಕರೆಗಳನ್ನು ನಿರ್ಲಕ್ಷಿಸಬೇಡಿ. ಆದರೆ ಯಾವುದೇ ಕರೆಯನ್ನು ಸ್ವೀಕರಿಸುವ ಮುನ್ನ ಮನಸ್ಸಿನಲ್ಲಿ ಒಮ್ಮೆ ಕುಲದೇವತೆಯನ್ನು ಸ್ಮರಿಸಿ. ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಗೌರವದಿಂದ ಉಪಚರಿಸಿ, ಏಕೆಂದರೆ ದಿವ್ಯ ಶಕ್ತಿಗಳು ಯಾವುದೇ ರೂಪದಲ್ಲಿ ನಿಮ್ಮನ್ನು ಪರೀಕ್ಷಿಸಲು ಬರಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಬ್ರಹ್ಮಾಂಡದ ಸಕಾರಾತ್ಮಕ ತರಂಗಗಳೊಂದಿಗೆ ಸದಾ ಸಂಪರ್ಕದಲ್ಲಿರಲು ಈ ದಿವ್ಯ ಸಂದೇಶವನ್ನು ದಿನಕ್ಕೆ ಕನಿಷ್ಠ 3 ಬಾರಿಯಾದರೂ ಆಲಿಸಿ ಅಥವಾ ಸ್ಮರಿಸಿ. ನಿಮ್ಮ ನಂಬಿಕೆಯೇ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಮಹಾನ್ ಅಸ್ತ್ರ. ಬ್ರಹ್ಮಾಂಡದ ರಹಸ್ಯ ನಿಯಮಗಳು ಮತ್ತು ಕಾಲಪುರುಷನ ಲೆಕ್ಕಾಚಾರದ ಪ್ರಕಾರ ಒಬ್ಬ ವ್ಯಕ್ತಿಗೆ ಸೌಭಾಗ್ಯದ ಬಾಗಿಲು ತೆರೆಯುವ ಮುನ್ನ ಅವನ ಸುತ್ತಮುತ್ತಲಿನ ಪರಿಸರದಲ್ಲಿ ಕೆಲವು ಸೂಕ್ಷ್ಮ ಬದಲಾವಣೆಗಳು ಘಟಿಸುತ್ತೆ. ಸಿಂಹ ರಾಶಿಯವರ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ದಿವ್ಯ ಯುತಿಯು ಸೃಷ್ಟಿಸುತ್ತಿರುವ ಬುಧಾದಿತ್ಯ ಯೋಗ ಮತ್ತು ಗುರುಗ್ರಹದ ಶುಭ ದೃಷ್ಟಿಯು ನಿಮ್ಮನ್ನು ಇಂತಹದ್ದೇ ಒಂದು ಅದ್ಭುತ ಪರಿಸರಕ್ಕೆ ತಂದು ನಿಲ್ಲಿಸಲಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ದೂರವಾಗಿದ್ದ ಹಳೆಯ ನೈಜ ಸಂಬಂಧಗಳು ನಿಮ್ಮ ಯಶಸ್ಸನ್ನು ನೋಡಿ ಮತ್ತೆ ನಿಮ್ಮತ್ತ ಬರಲು ತಾವಾಗಿಯೇ ಪ್ರಯತ್ನಿಸುತ್ತವೆ. ಆದರೆ ಈ ಬಾರಿ ನಿಮಗೆ ಬ್ರಹ್ಮಾಂಡವು ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬ ದಿವ್ಯ ವಿವೇಚನಾ ಜ್ಞಾನವನ್ನು ಕರುಣಿಸುತ್ತೆ. ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಗಿರಲಿಲ್ವೋ ಅಂತಹ ಸ್ವಾರ್ಥಿ ಜನರನ್ನು ಗುರುತಿಸಿ ಅವರಿಂದ ಗೌರವಾನ್ವಿತ ಅಂತರ ಕಾಯ್ದುಕೊಳ್ಳುವುದು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಅತಿ ಮುಖ್ಯ. ನಿಮ್ಮನ್ನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ನಿರ್ಲಕ್ಷಿಸಿದ ಜಗತ್ತಿಗೆ ನಿಮ್ಮ ನೈಜ ಸಾಮರ್ಥ್ಯ ಮತ್ತು ಈ ದಿವ್ಯ ವ್ಯಕ್ತಿತ್ವ ಏನೆಂಬುದು ಈ ತಿಂಗಳ ಅಂತ್ಯದೊಳಗೆ ಸಾಬೀತಾಗಲಿದೆ. ನಿಮ್ಮ ಈ ಒಂದು ಮಹಾನ್ ಯೋಗದ ತರಂಗಗಳು ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳನ್ನು ತಲುಪಲು, ನಿಮ್ಮ ಇಷ್ಟಾರ್ಥಗಳು ಯಾವುದೇ ವಿಘ್ನವಿಲ್ಲದೆ ಸಿದ್ಧಿಸಲು ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಈ ರಕ್ಷಣಾ ಕವಚ ನಿರ್ಮಾಣವಾಗಲು ಸಂಪೂರ್ಣ ಶ್ರದ್ಧೆಯಿಂದ ನೀವು ಆದಷ್ಟು, ನಾನು ಮೊದಲಿನಿಂದನೂ ಹೇಳ್ಕೊಂಡು ಬಂದಿದ್ದೀನಿ, ಓಂ ನಮಃ ಶಿವಾಯ ಅಂತ ಎಷ್ಟು ಸಲ ನೀವು ಪಠಿಸ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ಧನ ಪ್ರಾಪ್ತಿ ಯೋಗ ನಿಮಗೆ ಆದಷ್ಟು ಜೀವನದಲ್ಲಿ ಪ್ರಾರಂಭವಾಗುತ್ತೆ. ಈ ಒಂದು ಪವಾಡದ ಧ್ವನಿ ಮತ್ತು ನಿಮ್ಮ ಯಶಸ್ಸಿನ ಸದ್ದು ಸದ್ಯದಲ್ಲೇ ನಿಮ್ಮ ಇಡೀ ಸಮಾಜದಲ್ಲಿ ಅತ್ಯಂತ ಜೋರಾಗಿ ಪ್ರತಿಧ್ವನಿಸಲಿದೆ. ಸಿಂಹ ರಾಶಿಯವರ ಜಾತಕದಲ್ಲಿ ಗ್ರಹಗಳ ರಾಜನಾದ ಸೂರ್ಯನು ಸ್ವಕ್ಷೇತ್ರಕ್ಕೆ ಬರಲು ಸಿದ್ಧನಾಗುತ್ತಿರುವ ಈ ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲವಾದ ರಾಜಯೋಗಗಳು ಸಕ್ರಿಯಗೊಳ್ಳುತ್ತಿವೆ. ಈ ಯೋಗದ ಸಂಪೂರ್ಣ ಫಲವನ್ನು ಯಾವುದೇ ನಕಾರಾತ್ಮಕ ಶಕ್ತಿಗಳ ಅಡ್ಡಿ ಇಲ್ಲದೆ ಪಡೆಯಲು ಆದಷ್ಟು ಈ ನಿಯಮಗಳು ಮತ್ತು ಈ ಪರಿಹಾರಗಳನ್ನು ಪಾಲಿಸುವುದು ಅತ್ಯಂತ ಕಡ್ಡಾಯ. ಬ್ರಹ್ಮಾಂಡದ ಶಕ್ತಿಗಳು ನಿಮಗಾಗಿ ಸಿದ್ಧಪಡಿಸುತ್ತಿರುವ ಹೊಸ ಆರ್ಥಿಕ ಲಾಭಗಳು, ಉದ್ಯೋಗದ ಈ ದೊಡ್ಡ ಪ್ರಸ್ತಾವನೆಗಳು ಅಥವಾ ಜಮೀನಿನ ರಹಸ್ಯ ವ್ಯವಹಾರಗಳ ಬಗ್ಗೆ ನಿಮ್ಮ ಅತ್ಯಂತ ಆಪ್ತರ ಬಳಿಯೂ ಚರ್ಚಿಸಬೇಡಿ. ನಿಮ್ಮ ಯಶಸ್ಸು ಸಂಪೂರ್ಣವಾಗಿ ನಿಮ್ಮ ಕೈ ಸೇರಿ ಸಮಾಜಕ್ಕೆ ಗೋಚಾರವಾಗುವವರೆಗೆ ಅದನ್ನು ಗುಪ್ತವಾಗಿಡುವುದು ನಿಮ್ಮ ಒಂದು ಕರ್ತವ್ಯ.
ನಿಮ್ಮ ಮೊಬೈಲ್ಗೆ ಬರುವ ಅಪರಿಚಿತ ಕರೆಗಳನ್ನು ನಿರ್ಲಕ್ಷಿಸಬೇಡಿ. ಆದರೆ ಯಾವುದೇ ಹೊಸ ಕರೆಯನ್ನು ಸ್ವೀಕರಿಸುವ ಮುನ್ನ ಮನಸ್ಸಿನಲ್ಲಿ ಒಮ್ಮೆ ನಿಮ್ಮ ಇಷ್ಟ ದೈವ ಅಥವಾ ಕುಲ ದೇವತೆಯನ್ನು ಭಕ್ತಿಯಿಂದ ಸ್ಮರಿಸಿ. ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಅಥವಾ ಸಹಾಯ ಕೇಳಿ. ಬರುವ ಬಡವರನ್ನು ಗೌರವದಿಂದ ಉಪಚರಿಸಿ, ಏಕೆಂದರೆ ದಿವ್ಯ ಶಕ್ತಿಗಳು ಯಾವುದೇ ರೂಪದಲ್ಲಿ ನಿಮ್ಮನ್ನು ಪರೀಕ್ಷಿಸಲು ಬರಬಹುದು. ನಿಮ್ಮ ಒಂದು ಆತ್ಮವಿಶ್ವಾಸ ಸದಾ ಉನ್ನತ ಮಟ್ಟದಲ್ಲಿಟ್ಟುಕೊಳ್ಳಲು ಮತ್ತು ಬ್ರಹ್ಮಾಂಡದ ಸಕಾರಾತ್ಮಕ ತರಂಗಗಳೊಂದಿಗೆ ಈ ಸದಾ ಸಂಪರ್ಕದಲ್ಲಿ ಇರಲು ನಿಮ್ಮ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡಬೇಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ನೀಡುವುದು ನಿಮ್ಮ ರಾಶಿಗೆ ಅತ್ಯಂತ ಶ್ರೇಷ್ಠವಾದ ಪರಿಹಾರ. ನಿಮ್ಮ ಅಚಲವಾದ ನಂಬಿಕೆಯೇ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಮಹಾನ್ ಅಸ್ತ್ರ ಅಂತಲೇ ಅನ್ನಬಹುದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ತುಂಬ ಜನ ಕತ್ಲೆಯಲ್ಲಿರ್ತಾರೆ. ನಿಮ್ಮಿಂದ ಅವರು ಬೆಳಕಿಗೆ ಬರಲಿ, ಆ ಪುಣ್ಯ ನಿಮಗೆ ಲಭಿಸುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.